ಸಹಸ್ರ ಅಭಿನವ ಸಿದ್ಧಲಿಂಗ ಶಿವಯೋಗಿಗಳು ಹಿರೇಮಠ ಕನ್ನೂರು ಇವರ ಕೃಪಾ ಆಶೀರ್ವಾದ ರುದ್ರಾಕ್ಷಿ ಕುಟುಂಬದವರ ಪೂಜೆ ತಂದೆ ತಾಯಿಯವರ ಶಿವಶರಣ ಪುಣ್ಯ ಸ್ಮರಣೋತ್ಸವ. ಲಿಂಗೈಕ್ಯ ಶಿವಶರಣ ರಾಮಣ್ಣ ರುದ್ರಾಕ್ಷಿ ಅವರ 19ನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಹಾಗೂ ಲಿಂಗೈಕ್ಯ ಶಿವಶರಣೆ ಶರಣಮ್ಮ ರುದ್ರಾಕ್ಷಿ 13ನೇ ವರ್ಷದ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಪರಮ ಪೂಜ್ಯ ಗುರು ಕುಮಾರೇಶ್ವರ ಮಹಾಸ್ವಾಮಿಗಳು ಕನ್ನೂರು ಮಠ ದೇವದುರ್ಗ ಹಾಗೂ ಶ್ರೀ ಶ್ರೀ ಪರಮ ಪೂಜ್ಯ ನಿಜಲಿಂಗಪ್ಪ ಸ್ವಾಮಿಗಳು ಕನ್ನೂರು ಮಠ ದೇವದುರ್ಗ ಹಾಗೂ ಶ್ರೀ ಶ್ರೀ ಪರಮ ಪೂಜ್ಯ ನಿಜಲಿಂಗಪ್ಪ ಮಹಾಸ್ವಾಮಿಗಳು ಶರಣ ಸಂಸ್ಥಾನ ಶ್ರೀ ಮೈಲಾರಿ ಲಿಂಗೇಶ್ವರ ಮಠ ದೇವರ ಗುಂಡಗುರ್ತಿ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಪ್ರವಚನ ಕಾರ್ಯಕ್ರಮಗಳು ಜರುಗಲಿದೆ. ದಿನಾಂಕ 7/8/2026 ಸಂಜೆ 6:30ಕ್ಕೆ ಸ್ಥಳ ಶಾಂತಿನಗರ ಮಾಳಗಡ್ಡಿ ದೇವದುರ್ಗ. ಆಗಮನ ಅಭಿಲಾಷಿಗಳು ರುದ್ರಾಕ್ಷಿ ಕುಟುಂಬದವರು ದೇವದುರ್ಗ ರುದ್ರಾಕ್ಷಿ ಬ್ರದರ್ಸ್ ವತಿಯಿಂದ ಸರ್ವರಿಗೂ ಆದರದ ಸುಸ್ವಾಗತ. ಸ್ವಾಗತ ಕೋರುವವರು ಈರಣ್ಣ ರುದ್ರಾಕ್ಷಿ ಮಾಜಿ ಪುರಸಭೆ ಸದಸ್ಯರು ಹಾಗೂ ಅಧ್ಯಕ್ಷರು, ಶ್ರೀ ರುದ್ರಾಕ್ಷಿ ಅಗಲುವೇಷ ಕಲಾ ಸಾಂಸ್ಕೃತಿ ಸಂಘ ದೇವದುರ್ಗ. ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತೋರ್ವ ಕೈದಿಯ ಸಾವು. ಅನಾರೋಗ್ಯ ಹಿನ್ನೆಲೆ ರಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದ ಕೈದಿ ಭೀಮರಾಯ ವಯಸ್ಸು 49 ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿರುವ ವಿಚಾರಣಾಧೀನ ಕೈದಿ ಹೃದಯ ಅಪಘಾತದಿಂದ ರಿಮ್ಸ್ ಆಸ್ಪತ್ರೆಯಲ್ಲಿ ಸಾವು. ದೇವದುರ್ಗ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ಎದುರಿಸುತ್ತಿದ್ದ ಆರೋಪಿ. ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವು. ಪತ್ನಿ ಮತ್ತು ಸಂಬಂಧಿಕರು ಜೈಲಿನಲ್ಲಿ ಹಲ್ಲೆ ಮಾಡಿದ ಎಂಬ ಆರೋಪ. ಹಲ್ಲೆ ಮಾಡಿದ ಕಾರಣ ಹೃದಯಾಪಘಾತ ಆಗಿರಬಹುದು ಎಂಬ ಆರೋಪ. ಜುಲೈ 28ರಂದು ರಿಮ್ಸ್ ಆಸ್ಪತ್ರೆಯಲ್ಲಿ ಕೈದಿಯೋರ್ವ ನೇಣು ಬಿಗಿದುಕೊಂಡು ಸಾವನ್ನಪ್ಪಿದ್ದ. ಒಂದು ವಾರದಲ್ಲಿ 2 ವಿಚಾರಣಾಧೀನ ಕೈದಿಗಳ ಸಾವು. ಮೆದ್ರಗಳ ಬೀನ್ಶಪ್ಪ ಬಸನಗೌಡ ಸಿದ್ದಪ್ಪ ಅಂತ ಅಣ್ಣ ತಮ್ಮರಿ ಹೊಲ್ದ ಸಲಕ್ಕೆ ಜಗಳ ಆಗಿತ್ತು ರೀ. ಅದು ಬಸನಗೌಡ ಮಗ ಹೊಲ ಮಾಡಿಸ್ಕೊಂಡೀನಿ ರೀ 8 ಎಕರೆ. ಅದ್ರಗೋಸ್ಕರ ಜಗಳ ಬಂದಿತ್ತು ರೀ. ಅವಾಗ ಭೀಮರಾಯ, ರಂಗಪ್ಪ, ರಾಮನಗೌಡ ಎಲ್ಲ ಭೀಮರಾಯನ ತಮ್ಮನವ್ರಿ ಅವರು. ಅವತ್ತು ಜಗಳ ಆಡಿದಾಗ ಹೊಡೆದಾರಿ ಭೀಮರಾಯನ. ಅದ್ರ ಬುಗುಲಿಗೆ ಇದೆಲ್ಲ ಬ್ಯಾನ್ ಆಗ್ಯದ ಅಂತೇಳಿ ಆಟ ಬಂದದ್ರಿ. ಇವಾಗ ಕೇಸ್ ತಗಂದ್ರೆ ತಗೊವಲ್ದ್ರಿ. ಕೇಸ್ ತಗೊವಲ್ರಿ. ಅವ್ರು ಹೊಡೆದಾರಲ್ರಿ, ಅದು ಗಾಯಕ ಆಟೋಟಿಕ್ ಬಂದದ. ಅತ್ತಗೆ ಆಟ ಪ್ರಾಬ್ಲಮ್ ಬಂದದ. ಜೈಲಾಗಿದ್ರಿ. ಜೈಲಾಗ್ಲೇಸ ನಿನ್ನೆ 11 ಗಂಟೆಗೆ ಬಂದಾರಂತ್ರಿ ಆಸ್ಪತ್ರೆಗೆ. ನಮಗೇನು ಯಾರು ಫೋನ್ ಮಾಡಿಲ್ರಿ. ಎಲ್ಲ ತೀರ್ಕೊಂಡ ಮೇಲೆ ಫೋನ್ ಮಾಡ್ಯಾರ. ಅವ್ರ ತಂಗಿರಿ ನಾನು. ಬೇಕು ಗಿರ್ಜಾಮಾರಿ ಭೀಮರಾಯನವ್ರ ತಂಗಿರಿ. ನೂತನ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗದ ಹಿನ್ನೆಲೆ ಎಸ್ಟಿ ನಿಗಮ ಅಧ್ಯಕ್ಷ ಸ್ಥಾನಕ್ಕೆ ಶಾಸಕ ಬಸನಗೌಡ ದದ್ದಲ್ ರಾಜೀನಾಮೆ ಸಲ್ಲಿಕೆ. ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ. ಸಿಎಂ ಡಿಕೆ ಶಿವಕುಮಾರ್ಗೆ ರಾಜೀನಾಮೆ ಪತ್ರ ಸಲ್ಲಿಸಿರುವ ದದ್ದಲ್ ರಾಯಚೂರು ಗ್ರಾಮೀಣ ಶಾಸಕರಾಗಿ 2 ಬಾರಿ ಆಯ್ಕೆ. ಈ ಬಾರಿ ಸಚಿವ ಸ್ಥಾನ ಸಿಗುತ್ತೆ ಎಂಬ ನಿರೀಕ್ಷೆಯಲ್ಲಿದ್ದ ದದ್ದಲ್ ಭಾರಿ ನಿರಾಸೆ ಹಿನ್ನೆಲೆ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ ದದ್ದಲ್. ಕಲ್ಯಾಣ ಕರ್ನಾಟಕ ಭಾಗದ ಮೀಸಲಾತಿ ಅನ್ವಯ ನೂತನ ಸಚಿವ ಸಂಪುಟದಲ್ಲಿ ಮಾದಿಗ ಸಮುದಾಯದ ಮುಖಂಡರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಎ ವಸಂತ್ ಕುಮಾರ್ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಸಚಿವ ಸ್ಥಾನ ನೀಡಬೇಕು ಎಂದು ಮಾದಿಗ ಸಮುದಾಯದ ಮಹಿಳಾ ಹೋರಾಟಗಾರ್ತಿ ವಿಜಯರಾಣಿ ಅವರು ಒತ್ತಾಯಿಸಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೂತನ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಪರಿಶಿಷ್ಟ ಪಂಗಡಕ್ಕೆ 2 ಸ್ಥಾನ ಹಾಗೂ ಮುಸ್ಲಿಂ ಸಮುದಾಯಕ್ಕೆ 2 ಸ್ಥಾನ ನೀಡಿದೆ. ದೇಶ ಮತ್ತು ರಾಜ್ಯದಲ್ಲಿ ಬಹುಸಂಖ್ಯಾತ ಜನಸಂಖ್ಯೆ ಹೊಂದಿರುವ ಮಾದಿಗ ಸಮುದಾಯಕ್ಕೆ ಕೇವಲ 2 ಸ್ಥಾನಗಳನ್ನು ನೀಡುವ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ಸಮುದಾಯಕ್ಕೆ ತೀವ್ರ ದ್ರೋಹ ಬಗೆದಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ನಮ್ಮ ಒಂದು ತೀವ್ರವಾದ ಖಂಡನೆ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ವರ್ಷಗಳಿಂದ ಈ ಕಾಂಗ್ರೆಸ್ ಪಕ್ಷ ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಮುನ್ನಡೆಯಲ್ಲಿದೆ ಅಂತಂದರೆ ಅದು ದಲಿತ ಸಮುದಾಯಗಳ ಕಾರಣ. ಎಲ್ಲರೂ ಶ್ರಮವಂತರಾಗಿ ಅವರ ಒಂದು ಶ್ರಮದಿಂದ ಇವತ್ತು ಪಕ್ಷದಲ್ಲಿ ಅವರು ಟಿಕೆಟ್ ಕೊಡಬಾರ್ದು. ತಮ್ಮ ಒಂದು ಮನೋಭಾವನೆಯಿಂದ ಒಳ್ಳೆಯ ಒಂದು ನಿರಂತರ ಶ್ರಮದಿಂದ ಇವತ್ತು ಪಕ್ಷದಲ್ಲಿ ದುಡ್ತಾ ಇದ್ದಾರೆ ಮಾದಿಗ ಸಮುದಾಯ ಜನ. ಆದರೆ ಇಲ್ಲಿ
ಮೊನ್ನೆ ಏನು ಸಚಿವ ಸಂಪುಟ ಮಾಡಿದರಲ್ಲಿ ತುಂಬ ಮೋಸ ಆಗಿದ್ದು ಮತ್ತು ಅನ್ಯಾಯವಾಗಿದ್ದನ್ನು ನಾವು ಖಂಡನೆ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಎ ವಸಂತಕುಮಾರ್ ವಿಧಾನ ಪರಿಷತ್ ಸದಸ್ಯರು ನಮ್ಮ ಸಮುದಾಯದ ಹಿರಿಯರು ಸುಮಾರು 1986ರಿಂದಲೇ ಕಾಂಗ್ರೆಸ್ ಪಕ್ಷದ ಒಂದು ಸೇರ್ಪಡೆಯಿಂದಿರುವುದು ಇಲ್ಲಿಯವರೆಗೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ರಾಯಚೂರಿನಲ್ಲಿ ಪರಿಷ್ಕೃತ ಕನಿಷ್ಠ ವೇತನವನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಂತೆ ಆಗ್ರಹಿಸಿ ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ ಎಐಯುಟಿಯುಸಿ ನೇತೃತ್ವದಲ್ಲಿ ಬೃಹತ್ ಕಾರ್ಮಿಕರ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ನಗರದ ಅಂಬೇಡ್ಕರ್ ಸರ್ಕಲ್ನಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆ ಟಿಪ್ಪು ಸುಲ್ತಾನ್ ಗಾರ್ಡನ್ವರೆಗೆ ಸಾಗಿತು. ಬಳಿಕ ಜಿಲ್ಲಾ ಅಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ರಾಯಚೂರು ವಿಶ್ವವಿದ್ಯಾಲಯ, ಕೃಷಿ ವಿಶ್ವವಿದ್ಯಾಲಯ, ಎಸ್ಟಿ ಕಲ್ಯಾಣ ಇಲಾಖೆ, ಜೆಸ್ಕಾಂ, ಕೆಪಿಟಿಸಿಎಲ್, ಶಿಲ್ಪಾ ಫಾರ್ಮಾ, ರಾಯ್ಕೆಮ್, ಟ್ರೈಮಾರ್ಕ್ ಸೇರಿದಂತೆ ವಿವಿಧ ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳ 500ಕ್ಕೂ ಹೆಚ್ಚು ಕಾರ್ಮಿಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಈ ವೇಳೆ ಮಾತನಾಡಿದ ಎಐಯುಟಿಯುಸಿ ರಾಜ್ಯ ಉಪಾಧ್ಯಕ್ಷ ಎಂಎಸ್ ವೀರೇಶ್, 2022ರಿಂದ ನಡೆದ ಹೋರಾಟದ ಫಲವಾಗಿ ಪರಿಷ್ಕೃತ ಕನಿಷ್ಠ ವೇತನ ಜಾರಿಯಾಗಿದ್ದು, ಮಾಲೀಕರ ಒತ್ತಡಕ್ಕೆ ಮಣಿದು ಅಧಿಸೂಚನೆಯನ್ನು ಮಾತಿನಲ್ಲಿಡುವ ಯಾವುದೇ ಪ್ರಯತ್ನ ಕಾರ್ಮಿಕ ವಿರೋಧಿ ಎಂದು ಆರೋಪಿಸಿದರು. ಸರ್ಕಾರ ಈ ನಿರ್ಧಾರದಿಂದ ಹಿಂದೆ ಸರಿದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಪ್ರತಿಭಟನಾಕಾರರು ಮೇ 22ರ ಕನಿಷ್ಠ ವೇತನ ಅಧಿಸೂಚನೆಯನ್ನು ಯಾವುದೇ ಕಾರಣಕ್ಕೂ ಹಿಂಪಡೆಯಬಾರದು, ಪರಿಷ್ಕೃತ ವೇತನ ಪಾವತಿಗೆ ಅಗತ್ಯ ಅನುದಾನ ಬಿಡುಗಡೆ ಮಾಡಬೇಕು ಹಾಗೂ ಕನಿಷ್ಠ ವೇತನ ನೀಡದ ಸಂಸ್ಥೆಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ರಾಜ್ಯ ಸರ್ಕಾರಕ್ಕೆ ಕಾರ್ಮಿಕರೇ ಒಂದಾಗಿ ಹೋರಾಟಕ್ಕೆ ಮುಂದಾಗಿ, ಕಾರ್ಮಿಕರೇ ಒಂದಾಗಿ ಹೋರಾಟಕ್ಕೆ ಜಾರಿ ಮಾಡಿ ಎಲ್ಲ ಇಲಾಖೆಗಳಲ್ಲೂ ಪರಿಷ್ಕೃತ ವೇತನ ಜಾರಿಗಾಗಿ ಹೋರಾಟ. ತಾನೇ ರೂಪಿಸಿರ್ತಕ್ಕಂಥ ಕನಿಷ್ಠ ವೇತನವನ್ನು ಕೊಡದೆ ಹೋದ್ರೆ ಖಾಸಗಿ ಮಾಲೀಕರೇ ಕೊಡ್ತಾರೆ. ಆದ್ರಿಂದ ಸರ್ಕಾರ ಇವತ್ತು ಮಾದರಿ ಮಾಲೀಕನಾಗಿ ಎಲ್ಲ ಇಲಾಖೆಗಳಲ್ಲಿ ಇದನ್ನ ಜಾರಿಗೊಳಿಸಬೇಕು. ಒಂದು ವೇಳೆ ಸರ್ಕಾರ ಈ ಒಂದು ಕನಿಷ್ಠ ವೇತನವನ್ನ ಜಾರಿ ಮಾಡೋದಕ್ಕೆ ಮೀನಾಮೇಷ ಮಾಡಿದ್ರೆ, ಹಿಂದೆ ಮುಂದೆ ನೋಡಿದ್ರೆ ಇಡೀ ರಾಜ್ಯದಾದ್ಯಂತ ಕಾರ್ಮಿಕರು ಬೀದಿಗಿಳಿತಾರೆ. ರಾಜ್ಯದಾದ್ಯಂತ ಹೋರಾಟಗಳು ಬಿಗಿಲೇಳುತ್ತೆ. ಇವತ್ತು ಜಂತರ್ ಮಂತರ್ನಲ್ಲಿ ಯಾವ ರೀತಿ ವಿದ್ಯಾರ್ಥಿಗಳು ಹೋರಾಟವನ್ನ ಕಟ್ಟಿದ್ರು, ರೈತರು ಹೋರಾಟವನ್ನ ಕಟ್ಟಿದ್ರು ಹಿಂದೆ, ಆ ರೀತಿ ಇವತ್ತು ಕಾರ್ಮಿಕರು ಕೂಡ ಬಂಡಾಯ ಎದ್ದೇಳಬೇಕಾಗತ್ತೆ, ಹೋರಾಟವನ್ನ ಕಟ್ಟಬೇಕಾಗತ್ತೆ. ರಾಜ್ಯ ಸರ್ಕಾರ ಹುಷಾರ್ ಅಂತೇಳಿ ನಾವು ಇವತ್ತು ಎಚ್ಚರಿಕೆ ಕೊಡೋಕೆ ಇಷ್ಟಪಡ್ತಾ ಇದ್ದೀವಿ. ನೀವು ಕನಿಷ್ಠ ವೇತನ ಹೆಚ್ಚಳ ಮಾಡಿ ಆ ಒಂದು ಗೌರವವನ್ನು ಉಳಿಸ್ಕೋಬೇಕು. ಕಾರ್ಮಿಕರ ಕನಿಷ್ಠ ವೇತನವನ್ನ ಕೊಟ್ಟು ಅವರ ಬದುಕಿಗೆ ಸಹಾಯ ಆಗಬೇಕು ಅಂತೇಳಿ ನಾವು ಕಳೆದ 20 ವರ್ಷಗಳಿಂದ ಕೆಲಸ ಮಾಡುತ್ತಿರುವ ತುಂಗಭದ್ರಾ ನೀರಾವರಿ ಕಾರ್ಮಿಕ ಕಾಯಂ ನೇರ ಪಾವತಿ ಹಾಗೂ ಕನಿಷ್ಠ ವೇತನ ಸೇರಿ ಮೂಲಭೂತ ಸೌಕರ್ಯ ಒದಗಿಸುವಂತೆ ಆಗ್ರಹಿಸಿ ದಿನಾಂಕ 19ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ತುಂಗಭದ್ರಾ ನೀರಾವರಿ ಕಾರ್ಮಿಕ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತುಂಗಭದ್ರಾ ನೀರಾವರಿ ಕಾರ್ಮಿಕರ ಸಂಘ ಕೇಂದ್ರ ಸಮಿತಿ ಅಧ್ಯಕ್ಷ ಕೆ ನಾಗಲಿಂಗಸ್ವಾಮಿ ಅವರು ಹೇಳಿದರು. ತುಂಗಭದ್ರಾ ಜಲಾಶಯದ ಮೂಲಕ ಕೊಪ್ಪಳ, ವಿಜಯನಗರ, ಬಳ್ಳಾರಿ ಹಾಗೂ ರಾಯಚೂರು ಜಿಲ್ಲೆಗಳ ಸುಮಾರು 10 ಲಕ್ಷ ಎಕರೆ ಕೃಷಿ ಭೂಮಿಗೆ ನೀರಾವರಿ ಒದಗಿಸಲಾಗುತ್ತಿದ್ದು, ಈ ಮಹತ್ವದ ಕಾರ್ಯವನ್ನು ತುಂಗಭದ್ರಾ ನೀರಾವರಿ ಕಾರ್ಮಿಕರು ಜೀವನದ ಹಂಗು ತೊರೆದು ರಾತ್ರಿ ಹಗಲು ನಿರ್ವಹಿಸುತ್ತಿದ್ದಾರೆ. ಕಾರ್ಮಿಕರ ಶ್ರಮದಿಂದ ಸರ್ಕಾರಕ್ಕೆ ಸಾವಿರಾರು ಕೋಟಿ ರೂಪಾಯಿ ಜಿಡಿಪಿ ಹೆಚ್ಚಳಕ್ಕೆ ಕಾರಣಭೂತರಾದ ಕಾರ್ಮಿಕರಿಗೆ ಉದ್ಯೋಗ ಭದ್ರತೆ, ಸಮಯಕ್ಕೆ ಸರಿಯಾದ ವೇತನ, ಸುರಕ್ಷತಾ ಉಪಕರಣಗಳು ಹಾಗೂ ಮೂಲಭೂತ ಸೌಲಭ್ಯಗಳು ಇನ್ನೂ ದೊರಕಿಲ್ಲ ಎಂದು ಆರೋಪಿಸಿದರು. ಕಳೆದ 5 ವರ್ಷಗಳ ಸಂಘದ ಹೋರಾಟದ ಫಲವಾಗಿ ಸರ್ಕಾರದ ಅನುಮತಿ ಇಲ್ಲದೆ ಯಾವುದೇ ಕಾರ್ಮಿಕರನ್ನು ಕೆಲಸದಿಂದ ತೆಗೆಯಬಾರದು ಹಾಗೂ ವರ್ಷ ಪೂರ್ತಿ ಕೆಲಸ ನೀಡಬೇಕು ಎಂಬ ನಿರ್ದೇಶನಗಳು ಇದ್ದರೂ ಕೆಲವು ಅಧಿಕಾರಿಗಳು ಅವುಗಳನ್ನು ಸಮರ್ಪಕವಾಗಿ ಜಾರಿಗೊಳಿಸುತ್ತಿಲ್ಲ. ವೇತನ ಪಾವತಿ ಮಾಡಬೇಕು ಅಂತೇಳಿ ಈಗಾಗಲೇ 29ರಂದು ಆದೇಶವನ್ನು ಹೈಕೋರ್ಟ್ ನೀಡಿದೆ. 2 ತಿಂಗಳ ಒಳಗಾಗಿ ಎಲ್ಲ ಕಾರ್ಮಿಕರಿಗೆ ಮಾಹಿತಿ ವೇತನವನ್ನು ಕೊಡಬೇಕನ್ನೋ ಆದೇಶ ಆಗಿದೆ. ಇವೆಲ್ಲದರ ಭಾಗವಾಗಿ ಈಗಾಗಲೇ ನಾವು ಕಳೆದ 4-5 ವರ್ಷದಿಂದ ನಮ್ಮ ಸಂಘಟನೆ ನೇತೃತ್ವದಲ್ಲಿ
ಸರ್ಕಾರದ ಮಟ್ಟದಲ್ಲಿ ಮತ್ತು ನಿಗಮದ ಮಟ್ಟದಲ್ಲಿ ಮತ್ತು ಮುಂದ್ರವಾದ ವ್ಯಾಪ್ತಿಯಲ್ಲಿ ನಾವು ಸಾಕಷ್ಟು ಪತ್ರ ವ್ಯವಹಾರಗಳನ್ನು ಮಾಡಿ ಹೋರಾಟವನ್ನು ಮಾಡಿ ಈ ಒಂದು ಕಾರ್ಮಿಕರಿಗೆ ಈ ಒಂದು ಕಾಯಂ ಸ್ವರೂಪದ ಕೆಲಸ ಇದು. ಇಲ್ಲಿ ಕಾಯಂ ಕೆಲಸಗಾರರಿರಬೇಕು ಅನ್ನೋ ಒತ್ತಾಯವನ್ನು ನಾವು ಮಾಡೋದ್ರ ಮೂಲಕ ನಾವು ನಮ್ಮ ಬೇಡಿಕೆಯನ್ನ ಪ್ರಬಲವಾಗಿ ಸರ್ಕಾರದ ಮುಂದೆ ಮಂಡಿಸುವ ಮೂಲಕ ನಾವು ಸರ್ಕಾರದಿಂದ ನಾವು ನಮ್ಮ ಬೇಡಿಕೆ ಸ್ಪಷ್ಟವಾದಂತಹ ನಿರ್ದೇಶನಗಳನ್ನ, ಆದೇಶಗಳನ್ನ ಮತ್ತು MD ಅವರು ಆ ಎಲ್ಲ ಆದೇಶಗಳಿಗೆ ಅವರೊಂದು ಏನಂತೀವಿ ನಾವು ಅವರ ಅನುಮೋದನೆಯನ್ನ ನೀಡೋದ್ರ ಮೂಲಕ ಕೆಲಸದಲ್ಲಿ ಯಾವುದೇ ಕಾರ್ಮಿಕರು ತೆಗಿಬಾರದು ಅಂತೇಳಿ 2 ವರ್ಷ ಹಿಂದೆನೇ ಅವರು ಅನುಮೋದನೆ ಕೊಟ್ಟಾಗಲೂ ಈ ಒಂದು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ಚೀಫ್ ಇಂಜಿನಿಯರ್ ಎಂದು ಹಿಡ್ಕೊಂಡು ಕೆಳಗಿನ ಅಧಿಕಾರಿಗಳು ಆ ಒಂದು ಆದೇಶನ, ಸರ್ಕಾರದ ಆದೇಶಗಳನ್ನ, ಸರ್ಕಾರದ ನಿರ್ದೇಶನಗಳನ್ನ ಇವತ್ತು ಅವರ ಒಂದು MD ಅವರು ಮಾಡಿರ್ತಕ್ಕಂಥ ಅನುಮೋದನೆಯನ್ನ ಇವತ್ತು ಉಲ್ಲಂಘಿಸುವ ಮೂಲಕ ಕಾರ್ಮಿಕರನ್ನ ಕೆಲಸದಲ್ಲಿ ಮುಂದುವರಿಸಕ್ಕೆ ಮುಂದಾಗದೇ ಇರುವುದನ್ನು ವಿರೋಧಿಸಿ ನಾವು ಅನಿವಾರ್ಯವಾಗಿ ಅಧಿಕಾರಿಗಳ ಈ ಒಂದು ಕಾರ್ಮಿಕ ವಿರೋಧಿ ನೀತಿಯನ್ನ ವಿರೋಧಿಸಿ ನಾವು ಕಾನೂನು ಹೋರಾಟಕ್ಕೆ ಮುಂದಾದ್ವಿ. ಆ ಕಾನೂನು ಹೋರಾಟದಲ್ಲಿ ನಾವು ಈಗಾಗಲೇ 13 ಪ್ರಕರಣ ಸಭೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಕಲ್ಪಿಸುವ ಮಹಿಳಾ ಮೀಸಲಾತಿಯನ್ನು ಪರಿಷತ್ಗಳು ಇಲ್ಲದೆ ಕೇಂದ್ರ ಸರ್ಕಾರ ತಕ್ಷಣವೇ ಜಾರಿಗೊಳಿಸಬೇಕು ಎಂದು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಮುಖಂಡರು ಇಂದು ಪ್ರತಿಭಟನೆ ನಡೆಸಿದರು. ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಕೇಂದ್ರ ಸರ್ಕಾರ ವಿರುದ್ಧ ಘೋಷಣೆ ಕೂಗಿ ತ್ವರಿತವಾಗಿ ಜಾರಿಗೊಳಿಸುವಂತೆ ಒತ್ತಾಯಿಸಿದರು. ಯಾವುದೇ ಪರಿಷತ್ಗಳು ಇಲ್ಲದೆ ಮಹಿಳಾ ಮೀಸಲಾತಿಯನ್ನು ತಕ್ಷಣ ಜಾರಿ ಮಾಡಬೇಕು. ಜನಗಣತಿ ಹಾಗೂ ಕ್ಷೇತ್ರ ಪುನರ್ ವಿಂಗಡಣೆ ಪ್ರಕ್ರಿಯೆಯೊಂದಿಗೆ ಜೋಡಿಸಿರುವ ಪರಿಷತ್ಗಳನ್ನು ತಡೆದು ಹಾಕಬೇಕು. ಕಳೆದ 1 ತಿಂಗಳಿಂದ ರಾಷ್ಟ್ರೀಯ ಮಹಿಳಾ ಮೀಸಲಾತಿ ಒಕ್ಕೂಟ ರಾಜ್ಯಾದ್ಯಂತ ಜನ ಅಭಿಪ್ರಾಯ ಅಭಿಯಾನ ನಡೆಸುತ್ತಿದೆ. ಮೈಕ್ ಚಾಲ ಸ್ವಲ್ಪ ಜೋರು ಹೇಳ್ಬೇಕು. ಭಾರತ ಜನವಾದಿ ಶಾಸನ ಸಭೆಗಳಲ್ಲಿ ಮೀಸಲಾತಿ ಆಗಬೇಕು. ಆಗುವವರೆಗೂ ಈಗಿನ ಅಧಿವೇಶನದಾಗ ಅದು ಜಾರಿ ಆಗಬೇಕು. ಆಗುವವರೆಗೂ ಬಿಡೋದಿಲ್ಲ. ಆಮೇಲೆ ಕಾಂಗ್ರೆಸ್ ಅಧಿವೇಶನ ಅಲ್ಲಿ ಆಯ್ತು, ಅಲ್ಲಿ ಆಗಬೇಕು. ಅದು 33% ಮಹಿಳಾ ಮೀಸಲಾತಿ ಆಗುವವರೆಗೂ ಹೋರಾಟ ಬಿಡೋದಿಲ್ಲ. ಜನವಾದಿ ಮಹಿಳಾ ಸಂಘಟನೆ ಸಿಲ್ಲ ಲ್ಯಾಬೊರೇಟರಿ ಕಾರ್ಖಾನೆಯಲ್ಲಿ ಗ್ಯಾಸ್ ಸೋರಿಕೆ 3 ಜನ ಸಾವು. ಗ್ಯಾಸ್ ಸೋರಿಕೆಯಾಗಿ ದೇಹದ ಮೂಲಕ ಸೇರಿದ ಕೆಮಿಕಲ್. ಯಾದಗಿರಿ ಜಿಲ್ಲೆಯ ಗುರುಮಟ್ಟಕಲ್ ಕಡೇಚೂರು ಬಳಿ ನಡೆದಿದ್ದ ದುರ್ಘಟನೆ. 3 ಜನ ಮೃತಪಟ್ಟು 8 ಜನ ಅಸ್ವಸ್ಥರಾದ ಘಟನೆ. ಅಸ್ವಸ್ಥ ಕಾರ್ಮಿಕರನ್ನು ರಾಯಚೂರು ರಿಮ್ಸ್ ಆಸ್ಪತ್ರೆಗೆ ದಾಖಲು. ಮಂಚಲ ಶಿವಕುಮಾರ್, ಹೇಮಂತ್ ಕುಮಾರ್ ಸ್ಥಿತಿ ಗಂಭೀರ, ಮುಂದುವರೆದ ಚಿಕಿತ್ಸೆ. ಸೈದಾಪುರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ. ರಾಜ್ಯ ಚುನಾವಣೆ ಆಯೋಗ ನಡೆಸುತ್ತಿರುವ ಮತದಾರರ ಪಟ್ಟಿ ತೀವ್ರ ಪರಿಷ್ಕರಣೆ SIR ಮೂಲಕ ಬಿಹಾರ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಕ್ಕಿಂತಲೂ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 1 ಕೋಟಿ ಅಧಿಕ ಸಂಖ್ಯೆಯಲ್ಲಿ ಅರ್ಹ ಮತದಾರರನ್ನು ಪಟ್ಟಿಯಿಂದ ಕೈಬಿಡುವ ಆತಂಕ ಇದೆ ಎಂದು ಎದ್ದೇಳು ಕರ್ನಾಟಕ ಜಿಲ್ಲಾ ಸಂಚಾಲಕ ಶರಣಪ್ಪ ಅವರು ಹೇಳಿದರು.
ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಹೆಸರಿನಲ್ಲಿ ದೇಶಾದ್ಯಂತ ಲಕ್ಷಾಂತರ ಅರ್ಹ ಮತದಾರರ ಸಂವಿಧಾನಿಕ ಮತದಾನ ಹಕ್ಕನ್ನು ಕಸಿದುಕೊಳ್ಳುವ ಪ್ರಯತ್ನ ನಡೆಯುತ್ತಿದೆ ಎಂದು ಆರೋಪಿಸಿದರು. ಕರ್ನಾಟಕದಲ್ಲಿ 1 ಕೋಟಿ ಅಧಿಕ ಸಂಖ್ಯೆಯಲ್ಲಿ ಮತದಾರರು ಪಟ್ಟಿಯಿಂದ ಕೈಬಿಡುವ ಆತಂಕವಿದ್ದು, ಯಾವುದೇ ಅರ್ಹ ಮತದಾರರನ್ನು ಪಟ್ಟಿಯಿಂದ ಕೈಬಿಡದಂತೆ ಚುನಾವಣಾ ಆಯೋಗ ಕ್ರಮ ವಹಿಸಬೇಕು. ರಾಜ್ಯ ಸರ್ಕಾರ ಕೂಡ ಅರ್ಹ ಮತದಾರರನ್ನು ಕೈಬಿಡದಂತೆ ಕ್ರಮ ವಹಿಸಬೇಕು. ನಿಚ್ಚಳವಾಗಿರ್ತಕ್ಕಂಥ ಒಂದು ಸ್ಪಷ್ಟ ಒಂದು ಸಂದೇಶ ನಮ್ಮ ಮುಂದೆ ರವಾನೆಯಾಗಿದೆ. ಏನು ಈಗಾಗಲೇ ಬೇರ್ಲಗಳು ಮನೆ ಮನೆಗೆ ಎನ್ಯುಮರೇಷನ್ ಫಾರ್ಮ್ ಅನ್ನ ಕೊಡುವುದರ ಮುಖಾಂತರವಾಗಿ ಮತ ಪರಿಶೀಲನೆ ಪ್ರಕ್ರಿಯೆ ಮುಕ್ತಾಯ ಹಂತಕ್ಕೆ ತಲುಪಿರ್ತಕ್ಕಂಥದ್ದು ಇದು. ಇಂತಹ ಸಂದರ್ಭದಲ್ಲಿ ಆಘಾತಕಾರಿಯಾಗಿರ್ತಕ್ಕಂಥ ಅಂಶಗಳನ್ನ ಸ್ವತಃ ಚುನಾವಣಾ ಆಯೋಗ ಪ್ರಕಟಪಡಿಸಿದೆ. ರಾಜ್ಯದಲ್ಲಿ 1 ಕೋಟಿ 10 ಲಕ್ಷ ಅಧಿಕೃತ ಸಂಖ್ಯೆಯ ಪ್ರಕಾರ 1 ಕೋಟಿ 10 ಲಕ್ಷ 59,288 ಮತದಾರರು ಡಿಲೀಟ್ ಪಟ್ಟಿಯಲ್ಲಿ ಇರತಕ್ಕಂಥದ್ದು. ಅಲ್ಲದೆ ಅಂದ್ರೆ ಈ ರಾಜ್ಯದ 20% ಮತದಾರರು ಹಕ್ಕನ್ನ ಕಳೆದುಕೊಂಡಿರ್ತಕ್ಕಂಥದ್ದು. ಅಂದ್ರೆ ಪ್ರತಿ 5 ಜನರಲ್ಲಿ ಒಬ್ರು ಪಟ್ಟಿಯಿಂದ ಹೊರಗುಳಿಯುವಂಥದ್ದು ಎಲ್ಲ ಸಾಧ್ಯತೆಗಳು ನಮ್ಮ ಮುಂದೆ ಇರತಕ್ಕಂಥದ್ದು. ಅದೇ ರೀತಿಯಾಗಿ ಬೆಂಗಳೂರಿನ ಅಂತ ಮಹಾನಗರ ಆಗಿರ್ತಕ್ಕಂಥ ಬೆಂಗಳೂರಿನಲ್ಲಿ 40% ಮಂದಿ ಕಾಣೆಯಾಗಿದ್ದಾರೆ ಈ ಒಂದು ವೋಟರ್ ಲಿಸ್ಟ್ ಇಂದ. ಹಾಗಾಗಿ ಈ ಗಡಿ ಭಾಗದಲ್ಲಿರುವಂತಕ್ಕಂಥ ಹಾಗೂ ವಲಸೆ ಹೆಚ್ಚಾಗಿರ್ತಕ್ಕಂಥ ಜಿಲ್ಲೆಗಳಲ್ಲಿ ಬೃಹತ್ ಸಂಖ್ಯೆಯ ಮತದಾರರು ಮತದಾನದ ಹಕ್ಕನ್ನು ಕಳೆದುಕೊಂಡಿರ್ತಾರೆ. ಈ ಕಾರಣಕ್ಕಾಗಿ ಏನು ಇದು ಅಲ್ಲದೆ ಇಷ್ಟಕ್ಕೆ ಮುಗಿಯದೆ ಇನ್ನೊಂದು ಇದು ಮೊದಲನೇ ಹಂತದ ಒಂದು ಗಂಡಾಂತರವಾದ್ರೆ ಇನ್ನೆರಡು ಗಂಡಾಂತರಗಳು ನಮ್ಮನ್ನ ಕಾಡ್ತಕ್ಕಂಥದ್ದು. ಯಾವಪ್ಪ ಅಂತ ಹೇಳಿದ್ರೆ ಮ್ಯಾಪಿಂಗ್ ಆಗದವರು ಮತ್ತು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಡಿಯಲ್ಲಿ ಬರ್ತಕ್ಕಂಥವ್ರು. ಚುನಾವಣಾ ಆಯೋಗದ ಪ್ರಕಾರ ಮ್ಯಾಪಿಂಗ್ ಆಗದವರ ಸಂಖ್ಯೆ 34 ಲಕ್ಷ ಜನ. ಇವರೆಲ್ಲರಿಗೂ ಕೂಡ ನೋಟಿಸ್ ಸದ್ಯದಲ್ಲೇ ಬರಲಿದೆ. ಹಾಗಾಗಿ ಇವತ್ತು ಏನಾಗಿದೆಪ್ಪ ಅಂತ ಹೇಳಿದ್ರೆ ಈ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತಕ್ಕಂಥ ಒಂದು ಸರ್ಪ ಬೇವುಲಗಳ ಆ್ಯಪ್ ಒಳಗಡೆ ಅವಿತು ಕೂತಿದೆ. ಇದನ್ನು ಮುಟ್ಟಬೇಡಿ ಎಂದು ಬೇವುಲಗಳಿಗೆ ಹೇಳಲಾಗಿದೆ. ಕೇಂದ್ರ ಚುನಾವಣಾ ಅಧಿಕಾರಿ ಅನುಪಮ್ ಕುಮಾರ್ ಅವರು ಇದರ ಕುರಿತು ಮಾತನಾಡದೆ ಮೌನ ವಹಿಸಿದ್ದಾರೆ. ಇದು ಅಲ್ಗರಿದಮ್ ಮೇಲೆ ಕೆಲಸ ಮಾಡುತ್ತದೆ. ಅಂದರೆ ತಾಳಕ್ಕೆ ತಕ್ಕಂತೆ ಕುಣಿಯುತ್ತದೆ ತಾಳ. ದೆಹಲಿಯ ಕೈಗಳಲ್ಲಿ ಇದೆ. ಇದೊಂದು ರೀತಿಯ ಟ್ರಂಪ್ ಕಾರ್ಡ್. ಬಂಗಾಳದಲ್ಲಿ ಹೆಚ್ಚಿನ ಅವಾಂತರ ಸೃಷ್ಟಿಸಿದ್ದು ಈಗ ಹಾಗೆ 34 ಲಕ್ಷ ಜನ ಎಲ್ಲಾ ದಾಖಲೆಗಳು ಇದ್ದರೂ ಮತದಾನದ ಹಕ್ಕು ಇಲ್ಲದೆ ನ್ಯಾಯಾಲಯಕ್ಕೆ ಅಲಿಯುತ್ತಿರುವುದು. ಇದರಿಂದಲೇ ಈ ಸರ್ಪವು ಕರ್ನಾಟಕವನ್ನು ಕಚ್ಚಲಿದೆ. ಎಷ್ಟು ವಿಷಯ ಕಕ್ಕಬೇಕು ಎಂಬುದನ್ನು ದಿಲ್ಲಿ ದೊರೆಗಳು ಎಲ್ಲಾ ಪ್ರಕ್ರಿಯೆಯನ್ನು ನೋಡಿಕೊಂಡು ತೀರ್ಮಾನ ಮಾಡುತ್ತಾರೆ. ಅಂದ್ರೆ ಆರ್ಪಿಸಿಎಲ್ ವೈಟಿಪಿಎಸ್ ಗುತ್ತಿಗೆ ಕಾರ್ಮಿಕ ಸಂಘದ ಗೌರವ ಅಧ್ಯಕ್ಷ ಜಿವಿ ಲಕ್ಷ್ಮೀರೆಡ್ಡಿ ಅವರಿಗೆ ಜೀವ ಬೆದರಿಕೆ ಹಾಕಿರುವ ಆರೋಪದ ಹಿನ್ನೆಲೆಯಲ್ಲಿ ಗ್ರಾಮೀಣ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಲಾಗಿದೆ. ಆಗಸ್ಟ್ 4ರಂದು ವೈಟಿಪಿಎಸ್ ಆಡಳಿತ ಮಂಡಳಿಯೊಂದಿಗೆ ನಡೆದ ಸಭೆಯಲ್ಲಿ ಜೂನ್ ಹಾಗೂ ಜುಲೈ ತಿಂಗಳ 2500 ಬಾಕಿ ವೇತನ ಪಾವತಿಸುವುದು ಮತ್ತು ಬೇರೆ ವಿಭಾಗಗಳಿಗೆ ವರ್ಗಾವಣೆಗೊಂಡಿದ್ದ 14 ಕಾರ್ಮಿಕರನ್ನು ಮರಳಿ ಮೂಲ ವಿಭಾಗಕ್ಕೆ ನಿಯೋಜಿಸುವಂತೆ ಸಂಘದ ಪರವಾಗಿ ಒತ್ತಾಯಿಸಲಾಗಿತ್ತು. ಈ ಬೇಡಿಕೆಗಳಿಗೆ ಆಡಳಿತ ಮಂಡಳಿ ಸಮ್ಮತಿ ಸೂಚಿಸಿದ ಬಳಿಕ ಸಭೆ ಮುಕ್ತಾಯಗೊಂಡಿತ್ತು. ಆದರೆ ಅದೇ ದಿನ ರಾತ್ರಿ ಎಂಡಿ ಶೈಬಾಜ್ ಎಂಬಾತ ವಾಟ್ಸಪ್ ಕರೆ ಮಾಡಿ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ತಮ್ಮ ಯೂನಿಯನ್ನ ಕಾರ್ಮಿಕರನ್ನು ಬೇರೆ ಯೂನಿಯನ್ಗೆ ಸೇರಿಸಿಕೊಂಡಿರುವುದಾಗಿ ಆರೋಪಿಸಿ ತಮ್ಮ ಹಾಗೂ ಕುಟುಂಬದ ಸದಸ್ಯರನ್ನು ಕೊಲೆ ಮಾಡುವುದಾಗಿ ಜೀವ ಬೆದರಿಕೆ ಹಾಕಿದ್ದಾನೆ ಎಂದು ದೂರಿದ್ದಾರೆ. ಈ ಘಟನೆ ಹಿನ್ನೆಲೆಯಲ್ಲಿ ತಮ್ಮ ಹಾಗೂ ಕುಟುಂಬದ ಸದಸ್ಯರ ಜೀವಕ್ಕೆ ಅಪಾಯವಿರುವುದರಿಂದ ಆರೋಪಿಯ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಅಗತ್ಯ ರಕ್ಷಣೆ ಒದಗಿಸುವಂತೆ ಗ್ರಾಮೀಣ ಪೊಲೀಸ್ ಠಾಣೆಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಂಘಟನೆ ಪದಾಧಿಕಾರಿಗಳು ಇದ್ದರು. YTPSನಲ್ಲಿ ಒಂದು 3 ಬೇಡಿಕೆ ಇಟ್ಟು ನಾವು ಕೇಳಿದಾಗ ಕಂಪ್ನಿಯವರು ನಿರಾಕರಿಸಿದರು. ಅವರು ಅಸಭ್ಯವಾಗಿ ವರ್ತಿಸಿದರು. ಸೊ ಆದ ಕಾರಣ ನಾವೊಂದು ಆ ಬೇಡಿಕೆ ಪೂರೈಸೋಸ್ಕರ ನಾವು ಸ್ಟ್ರೈಕ್ ಮಾಡಿದ್ವಿ. ಆ ಸ್ಟ್ರೈಕಲ್ಲಿ ಸಾಯಂಕಾಲ ಕಂಪ್ನಿಯವರು ಅಕ್ಸೆಪ್ಟ್ ಮಾಡಿದ್ರು, ಅದು ನಾವು ಕೊಡ್ತೀವಿ ಎಲ್ಲ ಅಂತಂದು. ಕೆಲವು ವರ್ಕರ್ಸ್ನ ಚೇಂಜಸ್ ಮಾಡಿದರು. ಅವ್ರು ಪುನಃ ಅದೇ ಅವ್ರ ಕೆಲಸ ಮಾಡಲ್ಲಿ ರಿಪೀಟ್ ಏನೋ 5 ಡೆಪ್ಲಾಯ್ ಮಾಡಿದ್ರು ಅವ್ರನ್ನ. ಅದಾದಮೇಲೆ ನಮ್ಮ ಗೌರವ ಅಧ್ಯಕ್ಷರವರಿಗೆ ನೈಟು ಬೇರೆಯವರು ಯೂನಿಯನ್ ಅವರು ಫೋನ್ ಮಾಡಿ ಅಸಭ್ಯವಾಗಿ ವರ್ತಿಸ್ತಾರೆ, ಬೈತಿದ್ದಾರೆ ಅವ್ರಿಗೆ. ಅವರು ಇದ್ರ ಮೇಲೆ ನಾವು ಇಲ್ಲಿ FIR ಮಾಡೋಣ ಅಂತ ಬಂದ್ವಿ.
ಜೀವ ಬೆದರಿಕೆ ಆಯ್ತು. ಅಸಭ್ಯವಾಗಿ ಮಾತಾಡಿ ಜೀವ ಬೆದರಿಕೆ ಆಗ್ತಿದೆ. ಅದೇ ಬೇರೆ ಯೂನಿಯನ್ ಸೇರಬಾರ್ದು, ನಮ್ಮ ಯೂನಿಯನ್ನಾಗೆ ಇರಬೇಕು, ನೀವು ಬೇರೆ ಯೂನಿಯನ್ ಸೇರಬಾರ್ದು. ನಮ್ಮ ಮೊದಲು ಆ ಹುಡುಗರು ಮೊದಲೆಲ್ಲ ಆ ಕಡೆ ಯೂನಿಯನ್ನಾಗ ಇದ್ದು, ಈಗ ರೀಸೆಂಟ್ಲಾಗಿ ನಮ್ಮ ಯೂನಿಯನ್ಗೆ ಬಂದದಕ್ಕೆ ಈ ಸಂದರ್ಭ ಅವರು ನಮಗೆ ಫೋನ್ ಕರೆ ಮುಖಾಂತರ ಮಾಡಿ ಈ ಥರ ಜೀವ ಬೆದರಿಕೆ ಆಗ್ತಿದ್ದಾರೆ. ಅವರು MD ಅಧ್ಯಕ್ಷರು CAT ಯೂನಿಯನ್ ಅಪ್ಲಿಕೇಟೆಡ್ ಅವರು ಅಧ್ಯಕ್ಷರು, ಅವರು ನಮ್ಗೆ ಫೋನ್ ಮುಖಾಂತರ ಜೀವ ಬೆದರಿಕೆ ಆಗ್ತಿದ್ದಾರೆ. ಅವರು ನಮ್ಮ ಬೇಡಿಕೆ ಏನು 3 ಬೇಡಿಕೆ ಏನು ಇದ್ವಲ್ಲ ಅದ್ರ ಬಗ್ಗೆ ಒಪ್ಪಿಕೊಂಡಿರ್ತಾರೆ.